ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಸನ್ನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮಾತಾಡ್ಲೇನು ಚೌಲಾರ. ಸೊ ಇವತ್ತು ನಾವು ವೆಲ್ಲಂಕಣಿಗೆ ಹೊರಟಿದ್ದೇವೆ. ಹಾಗೆ ಇವಾಗ ಟ್ರೈನ್ ಇದೆ 5 o'clockಗೆ. ಸೊ ಇವಾಗ ನಾವು ಮಿಲಗ್ರಿಸ್ ಚರ್ಚ್ಗೆ ಸ್ವಲ್ಪ ವಿಸಿಟ್ ಮಾಡುವ ಅಂತ ಬಂದಿದ್ದೇವೆ. ಇದುವೇ ಮಿಲಗ್ರಿಸ್ ಚರ್ಚ್. ನೀವು ನೋಡ್ತಾ ಇದ್ದೀರಲ್ಲ, ಇದುವೇ ಮಿಲಗ್ರಿಸ್ ಚರ್ಚ್. ಸೊ ಇವಾಗ ನಾವೆಲ್ಲ ಹೊರಟಿದ್ದೇವೆ ನಮ್ಮದು ಲಗೇಜ್ ಎಲ್ಲ ಇಟ್ಕೊಂಡು. ಸೊ ನಾವಿವಾಗ ಮಿಲಗ್ರಿಸ್ ಚರ್ಚಲ್ಲಿ ಕಾರ್ ಪಾರ್ಕ್ ಮಾಡಿದ್ದೇವೆ. ಸೊ ಇಲ್ಲಿಂದ ನಾವು ಇವಾಗ ಟ್ರೈನಲ್ಲಿ ಹೋಗಬೇಕು. ಸೊ ನಾವು 4 ಜನ ಹೋಗ್ತಾ ಇದ್ದೇವೆ. ಸೊ ನಾವಿವಾಗ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೇವೆ. ಇವಾಗ ಲಗೇಜ್ ಹಸ್ಬೆಂಡ್ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗುವಂಥದ್ದು. ಸೊ ನನಗೆ ಕೂಡ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಹೇಗಾಗುತ್ತೆ ಅಂತ. ಇವಾಗ ನಾವು ಟ್ರೈನಲ್ಲಿ ಕೂತಿದ್ದೇವೆ. ಫಸ್ಟ್ ಟೈಮ್ ನಾನು ಕೂತ್ಕೊಳ್ಳೋದು. ನೋಡುವ ಹೇಗಾಗುತ್ತೆ ಅಂತೇಳಿ. ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ. ಹಾಯ್. ಸೊ ಇವರು ಕೂತಿದ್ದಾರಂತೆ ಮೊದಲೇ, ನಾನು ಕೂತ್ಕೊಳ್ಳಿಲ್ಲ. ತುಂಬಾ ಸಮಯ ಆದ್ಮೇಲೆ ನಾವು ಕೂತ್ಕೊಳ್ಳೋದು ಟ್ರೈನಲ್ಲಿ. ಸೊ ಭಾರಿ ಖುಷಿ ಆಗ್ತಾ ಉಂಟು. ಸೊ ಒಳ್ಳೆ ಉಂಟು ಟ್ರೈನ್ ಸ್ವಲ್ಪ. ಸೊ ಇವಾಗ ಟ್ರೈನ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಟ್ರೈನ್ ಹಿಂದಿಂದ ಹೋಗ್ತಾ ಉಂಟು. गुड इवनिंग कसो आहे बट हांव गांवाक आयला एक इल्ल्या दिसाक. सॅटर्डे हांव पार्टी करूं पासांव गेले दिशीन बीच न्ही ಫ್ರೆಂಡ್ಸ್. ನನ್ನ ಪಾರ್ಸಲ್ ಮಲಗಿದೆ ನೋಡ್ಬೋದು. ಗಟ್ಟಿ ನಿದ್ದೆ. ಹೀಗೆ ಎದ್ಲು 5 ಗಂಟೆ ಮಲಗಿದ್ದಾಳೆ. 5 ಗಂಟೆ ಮಲಗಿ ಈಗ ಎದ್ದಿದ್ದಾಳೆ. ಅದು ಕೂಡ ಬಂಕರಲ್ಲಿ ಮಿಡ್ಲಲ್ಲಿ ಕೂತ್ಕೊಂಡಿದ್ದಾಳೆ, ಮಲಗಿದ್ದಾಳೆ. ಮಲಗಲಿ ಸ್ವಲ್ಪ, ಮತ್ತೆ ಉಪದ್ರ ಕೊಡುವ. ಸೊ ಇವಾಗ ಟೈಮ್ ಬಂದು 3:08 ಆಯಿತು. ಇವಾಗ ನಾವು ಇರೋದೇ ಜಂಕ್ಷನಲ್ಲಿದ್ದೇವೆ. ನೋಡ್ಬೋದು ಟ್ರೈನ್ ಕೂಡ ಬಂದಿದೆ. ನಮ್ಮ ಟ್ರೈನ್ ಡಿಲೇ ಫ್ರೆಂಡ್ಸ್. ನಮ್ಮ ಟ್ರೈನ್ 6:30 ಇದೆ ಇನ್ನು. ಸೊ ಎಲ್ಲ ವೆಯ್ಟ್ ಮಾಡ್ತಾ ಫುಲ್ ಬ್ಯುಸಿ ಇದ್ದಾರೆ. ನೇಚರ್ ಸಖತ್ತಾಗಿದೆ ಫ್ರೆಂಡ್ಸ್. ನೇಚರ್ ನೋಡಿ. ವಾವ್. ನೋಡಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಆರಾಮದಲ್ಲಿ ಕಾಲು ಚಾಚಿ ಕೂತಿದ್ದಾರೆ. ಟೆನ್ಷನ್ ಇಲ್ಲ. ಇಲ್ಲೂ
ಕೂಡ ನಾವು ರೀಚ್ ಆಗಲಿಲ್ಲ. ಯಾವಾಗ ರೀಚ್ ಆಗ್ತೇವೋ ಒಂದು ಗೊತ್ತಿಲ್ಲ. ಸೊ ಇವಾಗ ನಾವು ವೆಲಂಕಣಿ ರೀಚ್ ಆಗಿದ್ದೇವೆ. ರೀಚ್ ಆಗಲಿಲ್ಲ, ಇವಾಗ ಟ್ರೈನಿಂದ ಇಳಿದ್ವಿ ಅಷ್ಟೇ. ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಸೀದಾ ವೆಲಂಕಣಿಗೆ ನಾವು ಹೋಟೆಲ್ ಬುಕ್ ಮಾಡಿದ್ದೇವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನಾವು ಇಲ್ಲಿ ರೂಮ್ ಬುಕ್ ಮಾಡಿದ್ವಿ. ಇವಾಗ ನಾವು ರೂಮಿಗೆ ಬಂದಿದ್ದೇವೆ. ನಾನು ತೋರಿಸ್ತೇನೆ ಯಾವ ರೀತಿದೆ ಅಂತೇಳಿ. ರೂಮು ನೋಡಿ, ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಟಿವಿ ಇದೆ, AC ಇದೆ, ಹಾಗೆ ವಾಶ್ರೂಮ್ ಕೂಡ ಇದೆ. ವಾಶ್ರೂಮ್ ಕೂಡ ಕ್ಲೀನ್ ಇದೆ, ನೋಡ್ಬೋದು. ಇವಾಗ ಎಲ್ಲ ಊಟ ಎಲ್ಲ ಆಯಿತು, ಹಾಗೆ ರೆಸ್ಟ್ ಕೂಡ ಸಿಕ್ಕಾಪಟ್ಟೆ ಆಯಿತು. ಇವಾಗ ನಾವು ಸ್ವಲ್ಪ ಹೊರಗಡೆ ಹೋಗುವ ಅಂತ ಹೇಳಿ, ಹೇಗಿದೆ ಅಂತ ನೋಡುವ ಅಂತ ಹೇಳಿ ಹೊರಟಿದ್ದೇವೆ. ಸ್ವಲ್ಪ ಬಿಸಿ ಚಿಕ್ಕವಾಗಿ ಮಾಡ್ತಾ ಇದ್ದಾರೆ ನೋಡಿ. ಪೌಡರ್ ಬೆಲ್ಲ ಬೇಕಂತೆ. ಇವಾಗ ನಾವು ಚರ್ಚಿನ ಹೊರಗಡೆ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಹೊರಗಿನ ಹಾಗೆ ಗಂಡ ನೋಡಿ ಕೈ ಬಿಸ್ಕೊಂಡು ಜಾಲಿಯಾಗಿ ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ವೆಲಂಕಣಿ ಚರ್ಚ್. ನಾವು ಬೆಸಿಲಿಕಾ ಚರ್ಚಿಗೆ ಬಂದಿದ್ದೇವೆ, ನೋಡ್ಬೋದು. ಇದು ಬೆಸಿಲಿಕಾ ಚರ್ಚ್. ನಾವಿವತ್ತು ಜಸ್ಟ್ ಪ್ಲೇಸ್ ನೋಡ್ತಾ ಇದ್ದೇವೆ ಹೊರಗಡೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ. ನಾಳೆ ಫುಲ್ ಚರ್ಚ್ನೊಳಗಡೆ ಹೋಗ್ತಿದ್ದೇವೆ. ಇಲ್ಲೊಂದು ಪ್ಲೇಸ್ ಇದೆ, ಇಲ್ಲಿ ನಾವು ಏನಾದರೂ ಹರಕೆ ಹೊತ್ತಿದ್ರೆ ಈ ರೀತಿಯಲ್ಲಿ ಕೆಲವರು ನಡೀತಾ ಹೋಗ್ತಾರೆ. ನೋಡಿ ನೋಡಿ, ನಮ್ಮ ಕಾಡ್ದ ಬಾಯಮ್ಮನ ಮಗಳು ನೋಡಿ ಗೋಳಿ ಸೋಡಾ ಕುಡಿಯೋದು. ಕಾಡ್ದ ಬಾಯಮ್ಮ ಗೋಳಿ ಸೋಡಾ ಕುಡಿತಿದ್ದಾರೆ, ಭಾರಿ ಖುಷಿಯಲ್ಲಿದ್ದಾರೆ. ಗೋಳಿ ಸೋಡಾ, ಗೋಳಿ ಸೋಡಾ, ಗೋಳಿ ಬಾಯಮ್ಮದು ಗೋಳಿ ಸೋಡಾ. ಗೋಳಿ ಸೋಡಾ, ಗೋಳಿ ಸೋಡಾ ಕುಡಿತಾ ಇದ್ದೇವೆ. ಗೋಳಿ ಸೋಡಾ. ಸೊ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ವೆಲಂಕಣಿ ಚರ್ಚ್ನ ಔಟ್ಲುಕ್ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ಈ ವಿಡಿಯೋ ನಾಳೆ ಕೂಡ ಕಂಟಿನ್ಯೂ ಆಗ್ತದೆ. ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ವೆಲಂಕಣಿ ಚರ್ಚ್ನ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.